ಅಡ್ಮಿಟ್ ಆಗಿದೆಯಾ? ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ. ಈ ಕಡೆ ಬಿಲ್ಡಿಂಗ್ ಅದಕ್ಕೆ ಆಕರ್ಷಣೆ ನ್ಯೂ ಬಿಲ್ಡಿಂಗಲ್ಲಿ ಪ್ರಾಬ್ಲಮ್. ಅವ್ರಿಗೆ ವೈಟ್ ಬಲ್ಲಿ ಪುಣ್ಣಾಯ್ತು ಎರೆಯ ಎಷ್ಟು ಎಡ್ಡಿ ಪರವಾಗಿಲ್ಲ. ಬರ್ತಾರ ಡಾಕ್ಟರ್ಸ್ ಎಲ್ಲ ರೌಂಡ್ ಬರ್ತಾರ. ಏನು ಟೈಮಿಗೆ ಬಂದರು ನಿಮ್ಮನ್ನು ನೋಡೋಕ್ಕೆ? ಈಗ ಬಂದ್ರ? ಬೆಳಗ್ಗೆ ಬಂದ್ರ? ಬೆಳಗ್ಗೆ ರೌಂಡ್ಸಲ್ಲಿ ನಿಮ್ಗೇನು ತೊಂದರೆ ಇದೆ? ಚಳಿ ಇದೆ, ಚಳಿ, ಜ್ವರ ಇದೆಯಾ, ಫೀವರ್ ಇದೆಯಾ, ಬಾಡಿ ಪೇಯ್ನ್ ಇತ್ತಾ? ಟ್ರೀಟ್ ಮಾಡಿದ್ರ ಡಾಕ್ಟರು? ಯಾವ ಡಾಕ್ಟ್ರು ಬಂದಿದ್ರು? ಇವ್ರು ಬಂದಿದ್ರ? ಫಾತಿಮಾ ಮೇಡಮ್ ಬಂದಿದ್ರ? ಫಾತಿಮಾ ಮೇಡಮ್ ಬಂದಿದ್ರು. ಪರವಾಗಿಲ್ವಾ ಈಗ? ಆಯ್ತಾ? ಒಳ್ಳೆದಾಯ್ತು. ಅದಕ್ಕೆ ಇನ್ಸ್ಪೆಕ್ಷನ್ ಎಂದಿನಲ್ಲ ಅಡ್ಮಿಟ್ క్లీన్గా చూసుకుంటారా? క్లీన్గా చూసుకుంటారా? తెలుగు మేడం. ಅಡ್ಮಿಟ್ ಮಾಡಿದ್ರೆ చూస్తాడు పొగుడు ఎవరు లేదు. తగిలిందా? డాక్టర్ చూస్తా ఉన్నారా? మేల్ అయిందా? ఎవరు లేదా? చూసుకోలేక ఎవరు లేదా? ఏం చేయాల? ఏం చేయాల? డాక్టర్ చెప్తాను, ట్రీట్ చేసేదాన్ని డాక్టర్ చెప్తాను. నక్కల్పల్లి యాడ? కాదు, యాడ? నక్కల్పల్లి నక్మల్లి ఉండేది. మేరే చూసుకునేది. మా భార్య అక్కడే ఉండిపోయింది. 2 days ஆயிடுச்சா? என்ன ட்ரீட்மெண்ட் கொடுத்துருக்காங்க? கால் வீக்கம் வந்துச்சு. இந்த சுகர் அதிகமானதால சுகர் ஜாஸ்தி ஆகிடுச்சா? குளிர் வந்துச்சு. அப்புறம் சளி ஸ்கேன் பண்ணியிருக்கேன். பரவாயில்லையா? ட்ரீட்மெண்ட் பரவாயில்லையா? ட்ரீட்மெண்ட் எதுவும் கொடுத்துருவேன். எரியும் ನೆರವು ಇಲ್ಲ ಸುರೇಶ ಇಲ್ಲಿ ಆಗ್ತಾ ಇದೆಯಾ? ಈಗ ಇದು ಓಪನ್ ಮಾಡಿ ತರಿಸಿ ಡಾಕ್ಟ್ರೆ, ಇದೆಲ್ಲ ಕೆಲಸ ತಗೋತಾರಲ್ಲ, ಅವ್ರು ರಿಪೋರ್ಟ್ ಕೊಡ್ಬೇಕಲ್ಲ, ಯಾರು ಕೆಲಸ ತಗೊಳ್ಳೋದು? ಅವ್ರನ್ನೇ ಕರೆಯೋಣ. ಈ ಕೆಲಸ ಯಾರು ತಗೊಳ್ಳೋದು? ಮಾರ್ನಿಂಗ್ ಕ್ಲೀನ್ ಮಾಡಿದಾಗ ನೀವು ರಿಪೋರ್ಟ್ ಮಾಡಬೇಕಲ್ವಾ? ಕ್ಲೀನ್ ಮಾಡಿದಾರ? ಯಾವಾಗಲೂ ಪೇಷಂಟ್ ಯೂಸ್ ಮಾಡೋಕ್ಕೆ ಮುಂಚೆ ಕ್ಲೀನ್ ಆಗಬೇಕಲ್ವಾ? ನೀವು ಅಲ್ಲಿ ನೋಡಿ ಒಂದು ನಿಮಿಷ ಪ್ಲೀಸ್. ಅಲ್ಲಿ ಯೂಸ್ ಮಾಡಲ್ಲ ಕೂಡ ಕ್ಲೀನ್ ಲಾಕ್ ಮಾಡಿ, ನೀವು ಲಾಕ್ ಮಾಡಿ. ಯೂಸ್ ಮಾಡಲ್ಲ, ಲಾಕ್ ಮಾಡಿ. ಯಾವ್ಯಾವ ಯೂಸ್ ಆಗುತ್ತೆ ತೋರಿಸಿ ಹೋಗಿ. ನೀರಿದೆಯಾ? ನೀರಿದೆಯಾ? ಓಪನ್ ಮಾಡಿ ನೋಡೋಣ.
24 hours ನೀರು ಬರೋದು ಒಂದು ಬಕೆಟ್ ಇದೆ. ಇವಾಗ ಬಕೆಟ್ ಇದೆ, ಎರಡು ಮಾಡಲ್ ಇದೆ. ಅದು ಫಿಲ್ ಮಾಡಿಟ್ಟು ನಾವು ವಾಶ್ ಮಾಡುವಾಗ ಫಿಲ್ ಮಾಡಿ ಬರ್ತದೆ. ಇದು ಟೈಮ್ ನೀವು ಈ ಹೈಜೀನ್ ನಾವು ಕೊಡಲಿಲ್ಲ ಅಂದ್ರೆ ಸ್ನಾನ ಮಾಡೋದು ಇದು ನಿಮಗೆ ರಿಪೋರ್ಟ್ ಮಾಡಬೇಕು. ಇದು ತುಂಬ ಇಂಪಾರ್ಟೆಂಟ್. ಪೇಷಂಟ್ಸ್ ಎಲ್ಲಿರ್ತಾರೆ ಪೇಷಂಟ್ ಮಾಡ್ತಾರೆ. எப்போ அட்மிட் ஆகிருக்குது? என்ன சொல்லியிருக்காங்க? பரவாயில்லையா? ಎಲ್ಲ ತೊಂದರೆ ಕಂಪ್ಲೀಟ್ பண்ணிக்கிறீங்க மேடம் மட்டும் மேடம் மட்டும் போட்டு ಅಲ್ಲ ನೋಡ್ತಾ ಇದ್ದೆ ಮೇಡಮ್. ಬೇಸಿಕ್ ನಮ್ಗೆ ಏನು ಲೈಫ್ ಸಪೋರ್ಟ್ಗೆ ಏನು ಬೇಕಾಗುತ್ತೆ, ಎಕೋಸ್ಪೇನ್ ಆಗಲಿ, ಫಸ್ಟ್ ಏಡ್ ಏನೇನು ಮಾಡಬೇಕಾಗಿಲ್ಲ, ಐ ಲಿಕ್ವಿಡ್ಸ್ ಆಗಲಿ, ಅದಕ್ಕೆ ಸ್ಟೆಬಿಲೈಸ್ ಮಾಡಿ ಏನು ಮಾಡಿ ನಾವು ಇಮಿಡಿಯೇಟ್ ರೆಫರ್ ಕೊಡ್ತಾ ಇದ್ದೀವಿ. ಡ್ರಗ್ಸ್ ಇದೆ, ಡ್ರಗ್ಸ್ ಇಲ್ಲ ಅಂತಲ್ಲ. ಇನ್ನು ಅದು ನೋಡೋಣ, ಸ್ಟಾಕ್ ನೋಡೋಣ, ಡ್ರಗ್ಸ್ ಏನಿದೆ ಅಂತ ನೋಡೋಣ. ಇನ್ಮೇಲೆ ಪ್ರೊಕ್ಯೂರ್ ಮಾಡ್ತೀವಿ. 20 ಟಾಯ್ಲೆಟ್ಸ್ ಆ ಕಡೆ ಈ ಕಡೆ ಇನ್ನೇ ಎರಡೂ ಮಾಡ್ತಾರೆ. ಎರಡು ಮಾಡ್ತಾರೆ. ಒಂದು ಕಡೆ ವೆಸ್ಟರ್ನ್, ಒಂದು ಕಡೆ ಇಂಡಿಯನ್, ಎರಡು ಪೇಷಂಟ್ ಪೇಷಂಟ್ಸ್ಗೆ ರೆಫರ್ ಮಾಡ್ತೀರಾ? ಮೇಡಮ್ ಅದು ಮೆಡಿಸಿನ್ಸ್ ಎಲ್ಲ ಬರ್ಕೊಡ್ತಾರೆ, ಡಿಸ್ಪೆನ್ಸ್ ಮಾಡ್ತೀವಿ ಅಷ್ಟೇ. ಮೆಡಿಸಿನ್ಸ್ ಓ ಪಿ ಡಿ ನಾನು ಡಿಸ್ಪೆನ್ಸ್ ಬರ್ಕೊಡ್ತೀವಲ್ಲ, ಬರ್ಕೊಡೋದು ಮಾತ್ರ ಇಲ್ಲ ಡಿಸ್ಪೆನ್ಸ್ ಮಾಡೋದಿಲ್ಲ. ಬರ್ಕೊಡ್ತಾರೆ, ಪೇಷಂಟ್ಸ್ ಬಂದು ಕ್ಯೂನಲ್ಲಿ ನಿಂತ್ಕೊಂಡು ಏನಂತ ಇದು ಬಿಂಗ್ ಸ್ಟಾಫ್ ಅಂತ ಡಾಟಾ ಕನ್ಸಲ್ಟೆನ್ಸಿ. ಇಲ್ಲಿ ಪೇಷಂಟ್ಸ್ನ ಯಾವ ಥರ ಕ್ಯಾನ್ ಯು ಎಕ್ಸ್ಪ್ಲೇನ್? ಇದು ನಾವು ಇಲ್ಲಿ ಪೇಷಂಟ್ಸ್ ಬರ್ತಾರಲ್ಲ ಮ್ಯಾಮ್, ಸೊ ಅವ್ರದ್ದು ಪೇಷಂಟ್ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅದು ಅವ್ರಿಗೆ ಇವಾಗ ಇಲ್ಲಿ ಬರ್ತಾರೆ, ಇಲ್ಲಿ ಬಂದು ಸಪೋರ್ಟಿಂಗ್ ಟು ದ ನಾರ್ಮಲ್ ಪೇಷಂಟ್ಸ್. ನಾರ್ಮಲ್ ಪೇಷಂಟ್ಗೂ ಸಪೋರ್ಟ್ ಮಾಡ್ತೀವಿ. ಹೌ ಯು ವಿಲ್ ಸಪೋರ್ಟ್ ನಾರ್ಮಲ್ ಪೇಷಂಟ್ ಮೀನ್ಸ್ ಇದು ಬಂದು ಹೆಲ್ತ್ ಇದು ಮ್ಯಾಮ್. ಸೊ ಇಲ್ಲಿ ಹಾಸ್ಪಿಟಲ್ ಬರ್ತಾರಲ್ವಾ, ಸೊ ಹಾಸ್ಪಿಟಲ್ ಬಂದಾಗ ಪೇಷಂಟ್ ಅದೇ ಕೋಆರ್ಡಿನೇಟೆಡ್ ಪೇಷಂಟ್ಗೆ ಏನು ಪ್ರಾಬ್ಲಮ್ಮು, ಏನು ಯಾವ ಡಾಕ್ಟರ್ನ ಕನ್ಸಲ್ಟೇಷನ್ ಮಾಡಬೇಕು, ಸೊ ಏನು ಎಮರ್ಜೆನ್ಸಿ ಏನಾದರೂ ಇದ್ದರೆ ಸೊ ಆ ಪೇಷಂಟ್ಗೆ ಬಂದು ಸ್ವಲ್ಪ ಸಪೋರ್ಟ್ ಮಾಡೋದು, ಕರ್ಕೊಂಡೋಗಿ ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ ಮಾಡಿಸೋದು. If you want to support really to a patient, ಇದ್ದಾರೆ ಈಗ ನೀವು ಟಾಟಾ ಕನ್ಸಲ್ಟೆನ್ಸಿಯಿಂದ ಬಂದಿದ್ದೀರಾ. ಪೇಷಂಟ್ ಕಾಂಟ್ ಡೈರೆಕ್ಟ್ಲಿ ಕಮ್ ಅಂಡ್ ಮೀಟ್ ಯು ಇನ್ ದ ಡಿಸ್ಪ್ಲೇಸ್. ಆಲ್ರೆಡಿ ಅಲ್ಲಿದ್ದಾರೆ ಮ್ಯಾಮ್, 3 ಮೆಂಬರ್ಸ್ ಇದ್ದಾರೆ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ. ಗೈಡ್ ಯಾವ ಥರ ನೀವು ಪೇಷಂಟ್ ಹೆಲ್ಪ್ ಮಾಡ್ತೀರಾ ಹೇಳಿ? ಅದೇ ಮ್ಯಾಮ್, ಪೇಷಂಟ್ ಬಂದಾಗ ಪೇಷಂಟ್ಗೆ ಏನು ಪ್ರಾಬ್ಲಮ್ ಅಂತ ಕೇಳಿ ಯಾವ ಡಾಕ್ಟರ್ನ ಕನ್ಸಲ್ಟೇಷನ್ ಮಾಡಬೇಕು ಅಂತ ಹೇಳಿ ಆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಪೇಷಂಟ್ಗೆ ಏನು ಪ್ರಾಬ್ಲಮ್ ಅಂತ ಎಕ್ಸ್ಪ್ಲೇನ್ ಮಾಡಿ, ಮತ್ತು ಅವ್ರಿಗೆ ಡಾಕ್ಟ್ರ್ ಕಡೆಯಿಂದ ಏನು ಸಪೋರ್ಟ್ ಬೇಕೋ ಅದನ್ನು ಇದು ಮಾಡಿ ಅವ್ರಿಗೆ ಟ್ಯಾಬ್ಲೆಟ್ಸಿಂದ ಎಲ್ಲನೂ ಮಾಡಿ ನೆಕ್ಸ್ಟ್ ಟೈಮು ಅವ್ರು ಯಾವಾಗ ಬರಬೇಕು ಏನು ಅಂತ ಹೇಳಿ ಅವ್ರಿಗೆ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡಿರ್ತೀವಿ. ಅವ್ರಿಗೆ ಫೋನ್ ಮಾಡಿ ಫಾಲೋಅಪ್ ಮಾಡಿಸೋದು, ಈ ಟೈಮ್ಗೆ ಡಾಕ್ಟ್ರ್ ಬರ್ತಾರೆ ಬನ್ನಿ ಅಂತ. ಸೊ ನಮ್ಮ ಫೋನ್ ನಂಬರು ಕೊಡ್ತೀವಿ. ಟೋಲ್ ಫ್ರೀ ನಂಬರ್ ಇರುತ್ತೆ, ಟೋಲ್ ಫ್ರೀ ನಂಬರು ಕೊಡ್ತೀವಿ. ಆ ನಂಬರ್ಗೆ ಅವ್ರು ಹಾಸ್ಪಿಟಲ್ಗೆ ಬರೋಕ್ಕೆ ಮುಂಚೆ ನಂಬರ್ಗೆ ಫೋನ್ ಮಾಡಿಕೊಂಡು ನಮ್ಮ ಆಫೀಸ್ಗೆ ಕಾಲ್ ಕನೆಕ್ಟ್ ಆಗುತ್ತೆ. ಅಲ್ಲಿ ಕೋಆರ್ಡಿನೇಟರ್ಸ್ ಆಫೀಸಸ್ ಯೂಸ್ ಆಫ್ ದಿಸ್ ಟೀಮ್ ನಮಗೆ ಮೇಡಮ್ ಹೆಂಗೆ ಯೂಸ್ ಆಗ್ತಾರೆ ಇವಾಗ ಇವತ್ತು ಒಂದು ಟಾಟಾ ಕನ್ಸಲ್ಟೆನ್ಸಿಯಿಂದ ಬಂದಿದ್ದಾರೆ. ಒಂದು 5 ಮೆಂಬರ್ಸ್ 10 ಮೆಂಬರ್ಸ್ ಇರ್ತಾರೆ. ಹಾಸ್ಪಿಟಲ್ಗೆ ಯಾವ ಥರ ಇವ್ರ ಸರ್ವಿಸಸ್ ಇರುತ್ತೆ ಅಥವಾ ಪೇಷಂಟ್ಸ್ಗೆ ಇವ್ರು ಯಾವ ಥರ ಸರ್ವಿಸ್ ರೀಚ್ ಆಗುತ್ತೆ? ಇನ್ನೊಂದೇ ಆರ್ಥೋಪೆಡಿಕ್ಸ್ ಜನ ಬೇಕು. ಇವಾಗ ಕೆಲವು ಪೇಷಂಟ್ಸ್ ಬರ್ತಾರೆ, ಆರ್ಥೋ ಇಶ್ಯೂಸ್ ಇರುತ್ತೆ, ಅವ್ರಿಗೆ ಗೊತ್ತಿರಲ್ಲ ಇದು ಆರ್ಥೋ ಪ್ರಾಬ್ಲಮ್ ಡಾಕ್ಟರ್ ಮಾಡಬೇಕಾ, ಮೆಡಿಸಿನ್ ಡಾಕ್ಟರ್ ಮಾಡಬೇಕಂತ ಕೆಲವು ಗೊತ್ತಿರೋದಿಲ್ಲ. ಅವಾಗ ಇವ್ರು ಏನು ಮಾಡ್ತಾರೆ, ನಿಮ್ಗೆ ಏನು ಸಮಸ್ಯೆ ಇದೆ ಅಂತ ಕೇಳ್ತಾರೆ. ಸಮಸ್ಯೆ ಅಂತ ಕೇಳಿದಾಗ ಅದನ್ನು ನಮ್ಮ ಡಾಕ್ಟರ್ಸ್ಗೆ ಕರ್ಕೊಂಡು ಈ ಥರ ಡಾಕ್ಟರ್ಸ್ಗೆ ಮತ್ತೆ ಕರ್ಕೊಂಡು ಟ್ರೀಟ್ಮೆಂಟ್ ಕೊಡಿಸ್ತಾರೆ. ಪ್ಲಸ್ ಆಮೇಲೆ ಫಾಲೋಅಪ್ಗೆ ನಂಬರ್ ಇಟ್ಕೊಡ್ತಾರೆ. ನಂಬರ್ ಇಟ್ಕೊಂಡು ನೆಕ್ಸ್ಟ್ ನಾವು ಯಾವಾಗ ಹೇಳ್ತೀವಿ ತಿರ್ಗಿ ಅವ್ರು ಇವ್ರು ಒಂದ್ಸತಿ ಫೋನ್ ಮಾಡ್ತಾರೆ, ಡಾಕ್ಟರ್ ಹೇಳಕ್ಕೆ ಏನಾಯ್ತು ಅಂತ ಹೇಳಿ ತಿರ್ಗಿ ಅವ್ರು ಕರೀತಾರೆ. ಪೇಷಂಟ್ಸ್ಗೆ ಯಾರು ವಾಪಸ್ ಕಳಿಸಲ್ವಾ ಮೆಡಿಸಿನ್ಸ್ ಅದಿಲ್ಲ ಇದಿಲ್ಲ ಅಂತ ಹೇಳ್ಬಿಟ್ಟು? ಇಲ್ಲ, ಡಿಸ್ಟೆನ್ಸ್ ಏನಾಗುತ್ತೆ ನಮಗೇನು ಸಪ್ಲೈ ಏನಾಗುತ್ತೆ ಕೊಡ್ತಾರೆ. ಆಲ್ಮೋಸ್ಟ್ ಆಲ್ ಮೆಡಿಸಿನ್ಸ್ ಎಲ್ಲ ಕೊಡ್ತಾರೆ. 90% ಫುಲ್ಫಿಲ್ ಮಾಡ್ತಿದ್ದೀರಾ ಪೇಷಂಟ್ಸ್ದು? 60% ಕರೆಕ್ಟಾಗಿ ಹೇಳಿ, ಕರೆಕ್ಟಾಗಿ ಹೇಳಿ. 90% or 60%? 90% ಇಲ್ಲ.
90% ಇಲ್ಲ, ಕೊಡ್ತೀವಿ. 60% ಮಾತ್ರನೇ ನಾವು ಕೊಡ್ತಾ ಇರೋದು ಅಲ್ವಾ? 90% ಕೊಡ್ತಾ ಇದೀವ. ಯಾವ ಪೇಷಂಟ್ಸ್ನ ರೆಫರ್ ಮಾಡ್ತೀವಿ ಆಚೆ ಕಡೆ, ಯಾವ ಪೇಷಂಟ್ಸ್ನ ಇಲ್ಲೇ ಎಲ್ಲ ಇದು ಕೊಟ್ಟು ಮೆಡಿಸಿನ್ಸ್ ಕೊಟ್ಟು ಕಳಿಸ್ತೀವಿ. ಮೇಡಮ್ ಆಲ್ಮೋಸ್ಟ್ ಆಲ್ ಬೇಸಿಕ್ ಡ್ರಗ್ಸ್ ಏನೇನಿದೆ ನಮ್ಮ ಹತ್ರ ಕಲ್ಪನೆ ತೀರಾ ಹೈಯರ್ ಕ್ಯಾನ್ಸರ್ ಪೇಷಂಟ್ಸ್ ಕೆಲವರು ಬರ್ತಾರೆ, ಅಂಥವ್ರಿಗೆಲ್ಲ ನಾವು ಇಲ್ಲಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ನಾವು ಕೀಮೋಥೆರಪಿ ಬೇಕಾಗುತ್ತೆ, ಕೀಮೋಥೆರಪಿ ಡ್ರಗ್ಸೇ ಬೇರೆ ರೇಂಜಲ್ಲಿ ಇರ್ತದೆ. ಸೊ ಅದಕ್ಕೆಲ್ಲ ನಾವು ಇಲ್ಲಿ ಮ್ಯಾನೇಜ್ ಅಂಥವ್ರನ್ನೆಲ್ಲ ನಾವು ರೆಫರ್ ಮಾಡ್ತೀವಿ. ಬೇಸಿಕ್ ಇನ್ಫೆಕ್ಷನ್ಸ್ ಮತ್ತೆ ಡಯಾಬಿಟಿಕ್ ಪೇಷಂಟ್, ಹೈಪರ್ಟೆನ್ಷನ್, ಡಯಾಬಿಟಿಸ್ ಆ ಥರದ್ದೆಲ್ಲ ಎಲ್ಲ ಇಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಸ್. ಲಾಸ್ಟ್ ಟೈಮ್ ಯಾವುದು ಈ ಹಾಸ್ಪಿಟಲ್ಗೆ ಮೋರ್ನಿಂಗ್ ಹಾಸ್ಪಿಟಲ್ ಇರ್ಬೋದು, ಮತ್ತು ಇನ್ನೊಂದು ಯಾವುದು ನಮ್ಗೆ ಮಲ್ಲೇಶ್ವರಂ ಹೋಗೋ ದಾರಿಯಲ್ಲಿ KC ಜನರಲ್ ಹಾಸ್ಪಿಟ್ಲು. ಎಷ್ಟು ಪೇಷಂಟ್ಸ್ ಅಲ್ಲಿ ಇನ್ ಪೇಷಂಟ್ಸ್ ಎಷ್ಟು, ಔಟ್ ಪೇಷಂಟ್ಸ್ ಎಷ್ಟು. ಆದರೆ ಹೈಜಿನಿಕ್ ಬಗ್ಗೆ ಮತ್ತು ಆ ಹಾಸ್ಪಿಟಲ್ ಸರೌಂಡಿಂಗ್ಸ್ ಹೇಗಿರುತ್ತೆ ಅದರಲ್ಲಿ ಯಾವಾಗಲೂ ಕೂಡ ಸ್ಟೇಟ್ ಅವಾರ್ಡ್ಸ್ ತಗೊಂಡಿದ್ದಾರೆ. ನೆಕ್ಸ್ಟ್ KGF ಕೂಡ ಆ ಬೆಸ್ಟ್ ಲೆವೆಲಲ್ಲಿ ಸರ್ವಿಸ್ ಕೊಡಬೇಕು. ನೀವು ನಿಮ್ಮ ಸ್ಟಾಫ್ನ ಹೇಗೆ ಮೋಟಿವೇಟ್ ಮಾಡ್ತೀರಾ ಗೊತ್ತಲ್ಲ. ಸೊ ನಿಮ್ಮನ್ನೇ ನಾನು ಪ್ರಶ್ನೆ ಮಾಡ್ತೀನಿ, ಯಾಕೆ ಕೆಲಸ ತೊಗೊಂಡಿಲ್ಲ ಅಂತ ನಾನು ಅವ್ರನ್ನ ಕೇಳಲ್ಲ. ನಾನು ಯು ಶುಡ್ ಬಿ ದಿ ಆನ್ಸರಬಲ್ ಟು ಮಿ. ಯಾರು? ನೀವೇ ಆನ್ಸರ್ ಕೊಡಬೇಕು. ಸೊ ಯು ಆರ್ ಇನ್ ದಟ್ ಪೊಸಿಷನ್, ಯು ಶುಡ್ ಬಿ ಕೇಪಬಲ್. ಆಮೇಲೆ ಅವರಿಂದ ಕೆಲಸ ತೊಗೋಬೇಕು. ಬೆಳಗ್ಗೆ ಮಾರ್ನಿಂಗ್ ರೌಂಡ್ಸಲ್ಲಿ ಬಂದು ಅಪ್ಡೇಟ್ ಮಾಡಬೇಕು. ಅಲ್ಲೇ ಪೇಷಂಟ್ಸ್ ಇರಲಿ, ಇನ್ ಪೇಷಂಟ್ ಇರೋ ಜಾಗದಲ್ಲಿ ಆ ಹೆಲ್ತ್ ಹೈಜೀನ್ ಬಗ್ಗೆ, ಟಾಯ್ಲೆಟ್ಸ್ ಮೇಂಟೆನೆನ್ಸ್ ಬಗ್ಗೆ ಎಲ್ಲನೂ ನಿಮಗೆ ರಿಪೋರ್ಟ್ ಮಾಡಬೇಕು. ಬೇರೆ ನಾನು ಹಾಸ್ಪಿಟಲ್ಸಲ್ಲಿ ಹೆಲ್ತ್ ಮಿನಿಸ್ಟರ್ ಜೊತೆ ಹೋದಾಗ ಬೆಸ್ಟ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಈ ಥರ ಬೆಸ್ಟ್ ಸರ್ವಿಸಸ್ ಇರೋ ಥರ ಮಟ್ಟಕ್ಕೆ ಅವರು ಆ ಲೆವೆಲ್ಗೆ ತೊಗೊಂಡು ಹೋಗಿದ್ದಾರೆ. ಎಲ್ಲೂ ಪ್ರೈವೇಟ್ ಹಾಸ್ಪಿಟಲ್ಸ್ ನಾವೆಲ್ಲ ಇದೆ ಅಂತ ಹೋಗಲ್ಲ ಹುಡ್ಕೊಂಡು, ಅಲ್ಲೇ ಬರ್ತಾರೆ. ನೀವು ನೋಡಿ ಬ್ಯಾಂಗ್ಳೂರಲ್ಲಿ ಏನು ಪಾಪ್ಯುಲೇಷನ್ ಇದೆ. ಬ್ಯಾಂಗ್ಳೂರಲ್ಲಿ ಸೇ ಅಬೌಟ್ 1,50,00,000 ಇದೆ, ಮೋರ್ ದೆನ್ 2 crores ಇರುತ್ತೆ, ಹೌದಲ್ವಾ? ಅಲ್ಲಿ ಸರ್ವಿಸ್ ಕೊಡ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ಥರನೇ ಡಾಕ್ಟರ್ಸು, ನಿಮ್ಮ ಥರನೇ ಯಾರು ರೆಸ್ಪಾನ್ಸಿಬಲ್ ಇದ್ದೀರಾ ಸರ್ವಿಸ್ ಕೊಡ್ತಾ ಇದ್ದೀರಾ ಅಂದರೆ ನೀವು ಕೊಡಬೇಕು. ನಮಗೂ ಲಕ್ಷ ಅವಾರ್ಡ್ ಬಂದಿದೆ ಮೇಡಮ್. ನಮಗೂ ಕ್ಲೀನ್ನೆಸ್ ಬಗ್ಗೆ ಸೆಂಟ್ರಲ್ ಟೀಮ್ ಲಕ್ಷ ಅವಾರ್ಡ್ ನಮಗೆ ಸಮಾಧಾನ ಆಗಬೇಕು. ನೀವು ಆ ಮೇಂಟೆನೆನ್ಸ್ ಬಗ್ಗೆ ನಮಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಬರಬೇಕು. ಇಲ್ಲಿನ ಪಬ್ಲಿಕ್ಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಬರಬೇಕು. ಯಾರು ಅಡ್ಮಿಟ್ ಆಗಿರ್ತಾರೆ ರೈಟ್ ಅಪ್ ಕೊಟ್ಟು ಹೋಗ್ಬೇಕು. ಡಾಕ್ಟರ್ ಬಗ್ಗೆ ರೈಟ್ ಅಪ್ ಕೊಡಬೇಕು, ಫೀಡ್ಬ್ಯಾಕು. ಮತ್ತೆ ಕ್ಲೈನ್ಲಿನೆಸ್ ಬಗ್ಗೆ ಯಾರು ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ರೈಟ್ ಅಪ್ ಕೊಟ್ಟು ಹೋಗ್ಬೇಕು. ಪಬ್ಲಿಕ್ ಸ್ವಲ್ಪ ಅಂದ್ರೆ ಟಾಯ್ಲೆಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಪ್ಯಾಂಟ್ಸ್ ಇಂದ ಹಿಡಿದು ಟಿಶ್ಯೂಸ್ ಇಂದ ಹಿಡಿದು ಎಲ್ಲ ಎಜುಕೇಟ್ ಮಾಡಿ. ಒನ್ಸ್ ಅಡ್ಮಿಟ್ ಆದಾಗ ಎಜುಕೇಟ್ ಮಾಡಿ. ಇಲ್ಲ ಎಜುಕೇಟ್ ಮಾಡಿ. ಇಟ್ ಇಸ್ ಯುವರ್ ಡ್ಯೂಟಿ ಟು ಎಜುಕೇಟ್. ಎಲ್ಲಿ ನ್ಯೂ ಪೇಷಂಟ್ ಬಂದಾಗ ಹಾಸ್ಪಿಟಲ್ದು ಗೈಡ್ಲೈನ್ಸ್ ಕೊಡ್ತಿರಲ್ಲ, ಹಾಸ್ಪಿಟಲ್ ಡೈರೆಕ್ಷನ್ಸು ಇನ್ಸ್ಟ್ರಕ್ಷನ್ಸ್ ಇರುತ್ತಲ್ಲ, ಪ್ಲೀಸ್ ಅದನ್ನು ಎಜುಕೇಟ್ ಮಾಡಿ. ಆ ಬೋರ್ಡ್ಸ್ ಹಾಕಿ, ಅವೇರ್ನೆಸ್ ಕೊಡಿ. ಏನು ಬ್ಲಾಕ್ ಆದರೆ ಬೇರೆ ಪೇಷಂಟ್ಗೆ ಏನು ತೊಂದರೆ ಆಗುತ್ತೆ, ನೀರು ಹೋಗ್ಲಿಲ್ಲ ಅಂದರೆ ಒಳಗಡೆ ಎಷ್ಟು ಕಷ್ಟ ಆಗುತ್ತೆ, ಅದೆಲ್ಲ ಒಂದು ಅವೇರ್ನೆಸ್ ಥರ ಹಾಕಿ. ನೋಡೋಷ್ಟಲ್ಲಿ ಅವ್ರಿಗೆ ಅರ್ಥ ಆಗಬೇಕು, ಪೇಷಂಟ್ಸ್ಗೆ ಅರ್ಥ ಆಗಬೇಕು. ಯು ಹ್ಯಾವ್ ಟು ಗಿವ್ ದೆಮ್ ರೈಟಿಂಗಲ್ಲಿ ಮತ್ತು ಬೋರ್ಡ್ ಮೇಲೆ ಇನ್ಸ್ಟ್ರಕ್ಷನ್. ಒಂದ್ಸತಿ ಅನ್ಎಜುಕೇಟೆಡ್ ಬಂದರೂ ಕೂಡ ಆ ಬೋರ್ಡ್ಸ್ ನೋಡೋ ಅಷ್ಟರಲ್ಲಿ ಹೌದಾ ನನ್ನಿಂದ ಇಷ್ಟೆಲ್ಲ ಪೇಷಂಟ್ಸ್ ತೊಂದರೆ ಆಗಬಾರ್ದು, ನಾನು ಆ ಸಿಸ್ಟಮ್ನ ಫಾಲೋ ಮಾಡೋಣ. ಆ ಸಿಸ್ಟಮ್